ಈ ಶುಭ ಸಂಜೆ ಕನ್ನಡ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನನ್ನ ಕನ್ನಡ ಅಭಿಮಾನಿಗಳಿಗೆ ಈ ಒಂದು ತೆಲುಗು ನಾಡಿನಲ್ಲಿ ಒಂದು ಕನ್ನಡ ಸಂಘಟನೆಯಲ್ಲಿ ನನ್ನೊಂದಿಗೆ ಅನೇಕ ಜನರು ಕೈ ಜೋಡಿಸಿದಿರಿ. ತಮ್ಮೆಲ್ಲರಿಗೂ ನನ್ನ ಪರವಾಗಿ, ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪರವಾಗಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕ ಈ ಒಂದು ಸಂಸ್ಥೆ ವತಿಯಿಂದ ತಮ್ಮೆಲ್ಲರಿಗೂ ಹೃದಯ ತುಂಬಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ಆದರ ಸ್ವಾಗತ ಬಯಸುತ್ತೇನೆ. ಯಾಕಂದರೆ ಒಂದು ಹೊರನಾಡಿನಲ್ಲಿ ಒಂದು ಕನ್ನಡ ಬೆಳಿಬೇಕಂದರೆ ನಿಮ್ಮಂಥ ಕನ್ನಡ ಪ್ರೇಮಿಗಳು ನಮಗೆ ಬಹಳ ಮುಖ್ಯ ಆಗ್ತಾರೆ. ಹಾಗಾಗಿ ಈ ಒಂದು ಸಮಾರಂಭಕ್ಕೆ ಅಂದರೆ ಪ್ರತಿ ವರ್ಷ ನಾವು 20 ವರ್ಷದಿಂದ ಈ ಹೈದರಾಬಾದಲ್ಲಿ ಒಂದು ಸಮಾವೇಶಗಳು ಮತ್ತು ಕನ್ನಡದ ವಿವಿಧ ಸಮಾವೇಶಗಳನ್ನು ಹಮ್ಮಿಕೊಳ್ಳುತ್ತಾ ಇವತ್ತಿಗೆ 20 ವರ್ಷ ಮಾಡ್ತಾ ಇಡೀ ಹೈದರಾಬಾದಲ್ಲಿ ಅಂದರೆ ವಿವಿಧ ಭಾಗದಲ್ಲಿ ಶ್ರೀರಾಮನಗರ ಕಾಲೋನಿ, ಜಿಯಾಗುಡ, ಅತ್ತಾಪುರ್, ಕಾಟೆದಾರ್ ಹೀಗೆ ಅನೇಕ ಭಾಗದಲ್ಲಿ ಮಾಡುತ್ತಾ ಇವತ್ತ ನಾವು ನಿಮ್ಮ ಹಫೀಸ್ ಪೇಟೆಗೆ ಬಂದು ಮುಟ್ಟಿದ್ದೀವಿ. ಯಾಕಂದರೆ ನಮ್ಮ ಜನರು ಒಕ್ಕಟಾಗದೆ ನಮ್ಮದು ಏಕೈಕ ಉದ್ದೇಶ. ಯಾಕಂದರೆ ಈ ನಮ್ಮ ಜನರಲ್ಲಿ ಜಾತಿ ಮತ ಭೇದ ಯಾವುದು ಬೇಡಂತೆ ನಾವು ಏಕೈಕವಾಗಿ ಕನ್ನಡಿಗರ ಪರವಾಗಿ ನಾವು ಕನ್ನಡ ಸೇವೆ ಮಾಡ್ತಾ ಇದ್ದೀವಿ. ಯಾಕಂದರೆ ಈ ಒಂದು ಇದರಲ್ಲಿ ಯಾವುದೇ ರಾಜಕೀಯ ಪಕ್ಷ ಕೂಡ ನಾನು ಅವಕಾಶ ಕೊಡೋದಿಲ್ಲ, ನಿರಂತರವಾಗಿ. ಯಾಕಂದರೆ ಯಾರ ಪಕ್ಷ ಇರಲಿ ಅವರು ನೀವು ಏನೇ ಇದ್ದರೂ ಕೂಡ ನೀವು ಆಚೆ ಇಟ್ಟು ಬರೀ ಅಂತ ನಾನು ನೇರವಾಗಿ ಹೇಳ್ತೀನಿ, ಯಾರೇ ಇರಲಿ. ಹಾಗಾಗಿ ನಿಮ್ಮ ಒಂದು ಸ್ವಯಂ ಏನಿರುತ್ತೋ ನಿಮಗೆ ಪದವಿ ಆಗಲಿ ಏನೇ ಇರಲಿ, ಆದರೆ ನೀವು ಆ ಪಕ್ಷದ ಒಂದು ಕಚೇರಿಯಲ್ಲಿ ಇಟ್ಟು ಬರಬೇಕು. ಆದರೆ ನಮ್ಮ ಕನ್ನಡ ವೆಲ್ಫೇರ್ ಸೊಸೈಟಿ ಈ ಶುಭ ಸಂಜೆ ಕನ್ನಡ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನನ್ನ ಕನ್ನಡ ಅಭಿಮಾನಿಗಳಿಗೆ ಈ ಒಂದು ತೆಲುಗು ನಾಡಿನಲ್ಲಿ ಒಂದು ಕನ್ನಡ ಸಂಘಟನೆಯಲ್ಲಿ ನನ್ನೊಂದಿಗೆ ಅನೇಕ ಜನರು ಕೈ ಜೋಡಿಸಿದಿರಿ. ತಮ್ಮೆಲ್ಲರಿಗೂ ನನ್ನ ಪರವಾಗಿ, ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪರವಾಗಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕ ಈ ಒಂದು ಸಂಸ್ಥೆ ವತಿಯಿಂದ ತಮ್ಮೆಲ್ಲರಿಗೂ ಹೃದಯ ತುಂಬಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ಆದರ ಸ್ವಾಗತ ಬಯಸುತ್ತೇನೆ. ಯಾಕಂದರೆ ಒಂದು ಹೊರನಾಡಿನಲ್ಲಿ ಒಂದು ಕನ್ನಡ ಬೆಳಿಬೇಕಂದರೆ ನಿಮ್ಮಂಥ ಕನ್ನಡ ಪ್ರೇಮಿಗಳು ನಮಗೆ ಬಹಳ ಮುಖ್ಯ ಆಗ್ತಾರೆ. ಹಾಗಾಗಿ ಈ ಒಂದು ಸಮಾರಂಭಕ್ಕೆ ಅಂದರೆ ಪ್ರತಿ ವರ್ಷ ನಾವು 20 ವರ್ಷದಿಂದ ಈ ಹೈದರಾಬಾದಲ್ಲಿ ಒಂದು ಸಮಾವೇಶಗಳು ಮತ್ತು ಕನ್ನಡದ ವಿವಿಧ ಸಮಾವೇಶಗಳನ್ನು ಹಮ್ಮಿಕೊಳ್ಳುತ್ತಾ ಇವತ್ತಿಗೆ 20 ವರ್ಷ ಮಾಡ್ತಾ ಇಡೀ ಹೈದರಾಬಾದಲ್ಲಿ ಅಂದರೆ ವಿವಿಧ ಭಾಗದಲ್ಲಿ ಶ್ರೀರಾಮನಗರ ಕಾಲೋನಿ, ಜಿಯಾಗುಡ, ಅತ್ತಾಪುರ್, ಕಾಟೆದಾರ್ ಹೀಗೆ ಅನೇಕ ಭಾಗದಲ್ಲಿ ಮಾಡುತ್ತಾ ಇವತ್ತ ನಾವು ನಿಮ್ಮ ಹಫೀಸ್ ಪೇಟೆಗೆ ಬಂದು ಮುಟ್ಟಿದ್ದೀವಿ. ಯಾಕಂದರೆ ನಮ್ಮ ಜನರು ಒಕ್ಕಟಾಗದೆ ನಮ್ಮದು ಏಕೈಕ ಉದ್ದೇಶ. ಯಾಕಂದರೆ ಈ ನಮ್ಮ ಜನರಲ್ಲಿ ಜಾತಿ ಮತ ಭೇದ ಯಾವುದು ಬೇಡಂತೆ ನಾವು ಏಕೈಕವಾಗಿ ಕನ್ನಡಿಗರ ಪರವಾಗಿ ನಾವು ಕನ್ನಡ ಸೇವೆ ಮಾಡ್ತಾ ಇದ್ದೀವಿ. ಯಾಕಂದರೆ ಈ ಒಂದು ಇದರಲ್ಲಿ ಯಾವುದೇ ರಾಜಕೀಯ ಪಕ್ಷ ಕೂಡ ನಾನು ಅವಕಾಶ ಕೊಡೋದಿಲ್ಲ, ನಿರಂತರವಾಗಿ. ಯಾಕಂದರೆ ಯಾರ ಪಕ್ಷ ಇರಲಿ ಅವರು ನೀವು ಏನೇ ಇದ್ದರೂ ಕೂಡ ನೀವು ಆಚೆ ಇಟ್ಟು ಬರೀ ಅಂತ ನಾನು ನೇರವಾಗಿ ಹೇಳ್ತೀನಿ, ಯಾರೇ ಇರಲಿ. ಹಾಗಾಗಿ ನಿಮ್ಮ ಒಂದು ಸ್ವಯಂ ಏನಿರುತ್ತೋ ನಿಮಗೆ ಪದವಿ ಆಗಲಿ ಏನೇ ಇರಲಿ, ಆದರೆ ನೀವು ಆ ಪಕ್ಷದ ಒಂದು ಕಚೇರಿಯಲ್ಲಿ ಇಟ್ಟು ಬರಬೇಕು. ಆದರೆ ನಮ್ಮ ಕನ್ನಡ ವೆಲ್ಫೇರ್ ಸೊಸೈಟಿ ಬೋಲೋ ಭಾರತ್ ಮಾತಾ ಕಿ, ಕನ್ನಡ ಭುವನೇಶ್ವರಿಗೆ, ಅನ್ನ ನೀಡುವ ನಮ್ಮ ರೈತನಿಗೆ, ದೇಶ ಕಾಯುವ ನಮ್ಮ ಯೋಧರಿಗೆ, ಹೈದರಾಬಾದ್ ಕನ್ನಡಿಗರಿಗೆ. ಕನ್ನಡವೇ ಜಾತಿಯಾಗಲಿ, ಕನ್ನಡವೇ ನಮ್ಮ ಧರ್ಮವಾಗಲಿ, ಕನ್ನಡವೇ ನಮ್ಮ ದೇವರಾಗಲಿ, ತನು ಕನ್ನಡವಾಗಲಿ, ಮನ ಕನ್ನಡವಾಗಲಿ, ನುಡಿ ಕನ್ನಡವಾಗಲಿ, ಹೃದಯ ಕನ್ನಡವಾಗಲಿ, ಭಾಷೆ ಕನ್ನಡವಾಗಲಿ, ನಮ್ಮ ಆಸೆಗಳು ಕನ್ನಡವಾಗಲಿ, ಭಕ್ತಿ ಕನ್ನಡವಾಗಲಿ, ಶಕ್ತಿ ಕನ್ನಡವಾಗಲಿ, ಹೃದಯ ಕನ್ನಡವಾಗಲಿ, ನಮ್ಮ ನೂರಾರು ಆಸೆಗಳು ಜೀವನಗಳು ನೂರಾರು ವರ್ಷ ಕನ್ನಡವಾಗಲಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಎನ್ನುತ್ತಾ ಸ್ವಾಭಿಮಾನದ ರಾಜ್ಯ. ಯಾಕಂದರೆ ನಾವು ಎಲ್ಲಿದ್ರೂ ಕೂಡ ಅದು ನಮಗೆ ತಾಯಿನೇ. ಇವತ್ತು ನಾವು ಕರ್ನಾಟಕದಲ್ಲಿರ್ತೀವಿ, ಕನ್ನಡ ತಾಯಿ ಅಂತ ಹೇಳ್ತಾ ಇದ್ದೀವಿ. ನೀವೆಲ್ಲ ಇಲ್ಲಿ ಕನ್ನಡ ಪ್ರೀತಿಯನ್ನು ಇಟ್ಕೊಂಡು ಹೈದರಾಬಾದ್
ಒಂದು ಜಿಲ್ಲೆ ಆಂಧ್ರದ ರಾಜ್ಯದಲ್ಲಿದ್ದೀರಿ ಅಂದಮೇಲೆ ಆ ಪುಣ್ಯ ಭೂಮಿಗೆ ನಾನು ಕೂಡ ಶರಣಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ ಮಾತನ್ನು ಪ್ರಾರಂಭ ಮಾಡ್ತೇನೆ. ಅನ್ನ ಕೊಟ್ಟವ್ರನ್ನ, ಉಸಿರು ಕೊಟ್ಟವ್ರನ್ನ, ಪ್ರೀತಿ ತೋರಿಸಿದವ್ರನ್ನ ಯಾವತ್ತೂ ನಾವು ಮರಿಬೇಡ. ಆ ನಿಟ್ಟಿನಲ್ಲಿ ನಿಮ್ಮನ್ನೆಲ್ಲ ಈ ಆಂಧ್ರ ರಾಜ್ಯ ಹೈದರಾಬಾದ್ ನಿಮಗೆ ಬಹಳ ಸುಖಕರವಾಗಿ ಇಟ್ಟಿದೆಯಲ್ಲ, ಆ ಒಂದು ರಾಜ್ಯಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕ ಮತ್ತು ನಮ್ಮ ಆತ್ಮೀಯ ಸೋದರ ಧರ್ಮೇಂದ್ರ, ಕನ್ನಡದ ಧರ್ಮೇಂದ್ರ ಅಂತ ನಾವು ಹೇಳ್ತೀವಿ ಹೆಮ್ಮೆಯಿಂದ, ಕನ್ನಡಿಗರ ಕರ್ನಾಟಕ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ವಿಶೇಷವಾಗಿ ನಾವು ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಕಾರ್ಯಕ್ರಮ ಬೇರೆ ರಾಜ್ಯದಲ್ಲಿ ಮಾಡಬೇಕಂತ ನಮ್ಮ ಕಲ್ಪನೆ ಇತ್ತು. ಮಾಡಬೇಕಾದ್ರೆ ಅಲ್ಲಿಯವರ ಸಹಕಾರ ಬೇಕು, ಆ ರಾಜ್ಯದ ಹೃದಯವಂತಿಕೆ ಬೇಕು. ನಮ್ಮನ್ನು ಗೌರವಿಸಿ ಬರಮಾಡಿಕೊಳ್ಬೇಕಾದ್ರೂ ಅಷ್ಟೇ ಹೃದಯ ಶ್ರೀಮಂತಿಕೆ ಬೇರೆ ರಾಜ್ಯ ಬೇರೆ ಜಿಲ್ಲೆದಿರಬೇಕು. ಆ ನಿಟ್ಟಿನಲ್ಲಿ ನಾವು ಕೇಳಿದಾಗ ನಮ್ಮ ಸೋದರಾಗಿರ್ತಕ್ಕಂಥ ಧರ್ಮೇಂದ್ರಜಿಯವರು ನಮಗಿಲ್ಲಿ ಕಾರ್ಯಕ್ರಮ ಮಾಡ್ರಿ ಅಂದರು. ಅದಾದ ತಕ್ಷಣವೇ ಒಬ್ರಿಗೊಬ್ರು ಇಲ್ಲಿ ಬಂದಾಗ ಬಹಳ ಖುಷಿ ಆಯಿತು. ಇಲ್ಲಿ ಕನ್ನಡದ ಹೃದಯವಂತಿಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ನಾವು ಬಂದಾಗ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಗಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ, ಸರ್ ಗಡಿ ಭಾಗದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನಮಗೊಂದು ಸಹಕಾರ ನೀಡಬೇಕಂದ್ರೆ ಸಹಕಾರ ಎಲ್ಲ ಕಾರ್ಯಕ್ರಮ ಮಾಡಿ ತೋರಿಸಿ ಆಮೇಲೆ ನಾವು ಸಹಕಾರ ನೀಡ್ತೀವಿ ಅಂದರು. ಆ ಒಂದು ಸಹಕಾರದೊಂದಿಗೆ ನಾವು ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಪ್ರಥಮ ಪ್ರಯತ್ನ ಈ ನಿಟ್ಟಿನಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಶ್ರೀಗಳಿಗೆ ಶಿರಸಾಷ್ಟಾಂಗ ಶರಣಾರ್ಥಿಗಳನ್ನು ಸಲ್ಲಿಸಿ ವೇದಿಕೆ ಮೇಲಿರ್ತಕ್ಕಂಥ ನನ್ನ ಸೋದರ ಧರ್ಮೇಂದ್ರಜಿಯವರೇ, ಈ ಕಡೆ ಮೊನ್ನೆ ಮಹಾರಾಷ್ಟ್ರದಲ್ಲಿ ಅದ್ಭುತವಾಗಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ಒಂದು ಕಾರ್ಯಕ್ರಮಕ್ಕೆ ರೂವಾರಿ ಆಗಿರ್ತಕ್ಕಂಥ ನನ್ನ ಸೋದರ ಅಧ್ಯಕ್ಷರಾಗಿರ್ತಕ್ಕಂಥ ಕೇಶವಣ್ಣವರು, ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ಬಂದ ತಕ್ಷಣ ಲಕ್ಷ್ಮೀ ಪುತ್ರರು ಲಕ್ಷ್ಮಣ್ ಗೌಡರು ಅಂತಂದ್ರೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಅವರು ವಯಸ್ಸು ನಮ್ಗೆ ಕೊಡ್ತಕ್ಕಂಥ ಗೌರವ, ಆ ಪ್ರೀತಿ ಬಹುಶಃ ನಾವೆಲ್ಲೋ ಕಲಬುರ್ಗಿನೋ ರಾಯಚೂರಿನೋ ಯಾವುದೋ ಇಲ್ಲೇ ಯಾದಗಿರಿಯಲ್ಲಿ ಇರ್ತೀವಂತ ಅನಿಸ್ತು. ಅಷ್ಟು ವಯಸ್ಸಾದರೂ ಕೂಡ ಪ್ರತಿಯೊಬ್ಬರಿಗೂ ಪ್ರೀತಿಯಿಂದ ಬರಮಾಡಿಕೊಂಡು ತಮ್ಮ ರೂಮಲ್ಲೇ ನಮಗೆ ದಾರಿ ಹಿಡಿದುಕೊಟ್ರು. ನೀವು ಇಲ್ಲೇ ರೆಸ್ಟ್ ಮಾಡ್ರಿ, ನೀವು ಇಲ್ಲೇ ಇರ್ರಿ, ಮುಖ ತೊಳ್ಕೊಳ್ರಿ ಅಂದರು. ಬಹುಶಃ ಈ ಹೃದಯ ಶ್ರೀಮಂತಿಕೆ ಬಂದಾಗ ಭಾಳ ಕಷ್ಟ. ಆ ನಿಟ್ಟಿನಲ್ಲಿ ವಿಶೇಷ ಒಂದು ಅತಿಥಿ ಸತ್ಕಾರ ಮಾಡಿದಂಥ ನಮ್ಮ ಲಕ್ಷ್ಮಣ್ಣನವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಔರಂಗಾಬಾದ್ನಲ್ಲಿ ಅದ್ಭುತ ಕಾರ್ಯಕ್ರಮ ಮಾಡಿದ್ರು ನಮ್ಮ ಶ್ರೀನಿವಾಸ್ ಅವರು. ಯಾಕೆಂದ್ರೆ ನಮ್ಮ ಹಣ ಕಡಿಮೆ ಇತ್ತಂದ್ರೆ ಬಾಲಾಜಿ, ತಿರುಪತಿ, ಶ್ರೀನಿವಾಸ ನಾವು ನೆನೆಸ್ಕಲ್ಲ, ನಮ್ಮ ತೇಲಂಗಿ ಶ್ರೀನಿವಾಸರು ನೆನೆಸ್ತೀವಿ. ಅದ್ಭುತ ಕಾರ್ಯಕ್ರಮ ಮಾಡಿದ್ರಲ್ಲಿ ಅವಕಾಶವನ್ನು ಕೊಟ್ಟರು. ಅವರಿಗೂ ಕೂಡ ನನ್ನ ಸೋದರಿಗೆ ಧನ್ಯವಾದಗಳನ್ನು ಸಲ್ಲಿಸಿ, ತಮ್ಮ ಹೆಸರು ಕೂಡ ಲಕ್ಷ್ಮಣ ಸರ್ ಅಲ್ಲ ಸರ್, ಸಗರ್ ಅಲ್ರಿ, ಲಕ್ಷ್ಮಣ್ ಸಗರ್ ಸರ್ ಆಗಿರ್ಬೋದು, ನಮ್ಮ ಬಸವರಾಜ್ ಸರ್ ಆಗಿರ್ಬೋದು, ಈ ಕಡೆ ಧನರಾಜಣ್ಣವರಾಗಿರ್ಬೋದು. ಶರಣಾರ್ಥಿ ಕನ್ನಡಿಗರ ಪತ್ರಿಕೆಯ ಸಂಪಾದಕ ನಾನು ಆಗಬೇಕಾದ್ರೆ ಬಹುಶಃ ಚಂದ್ರಕಾಂತ್ ಸರ್ದ ಒಂದು ಪ್ರೀತಿ ವಿಶ್ವಾಸ ಯಾವತ್ತೂ ನಾನು ಮರೆಯಲ್ಲ. ಇವತ್ತು 8 ಜಿಲ್ಲೆಯಲ್ಲಿ ಮೀಡಿಯಾ ಲಿಸ್ಟ್ನಲ್ಲಿ ನನ್ನ ಪತ್ರಿಕೆ ಇದೆ ಅಂದರೆ ಕಾರಣ ಮೊದಲು ಅಮೃತ ಹಸ್ತವನ್ನು ಪ್ರಾರಂಭ ಮಾಡಿದರು ಚಂದ್ರಕಾಂತ್ ಸರ್. ವಿಶೇಷವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸಿ, ವೇದಿಕೆ ಮೇಲಿರ್ತಕ್ಕಂಥ ನನ್ನ ಅವಧೂತರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಕಲಾ ತಂಡಕ್ಕೆ ನಮ್ಮ ಶರಣು ದೇಸಾಯಿ ಅವರಾಗಿರ್ಬೋದು, ಆರ್.ಕೆ. ಬಾಲು ಆಗಿರ್ಬೋದು, ಬಸವರಾಜ್ ಆಗಿರ್ಬೋದು, ಶಿಲ್ಪ ಆಗಿರ್ಬೋದು, ಧ್ವನಿವರ್ಧಕದ ಎಲ್ಲ ನನ್ನ ಕಲಾವಿದರಿಗೆ, ಜೊತೆಗೆ ಅನೇಕ ಗಣ್ಯರು ತಾವೆಲ್ಲ ಇಲ್ಲಿ ಮಾಲಾರ್ಪಣೆಯನ್ನು ಮಾಡಿದರು. ಬಹುಶಃ ನಮ್ಮ ಲೋಕೇಶ್ ಸರ್ ಆಗಿರ್ಬೋದು, ಶಿವಪ್ರಸಾದ್ ಸರ್ ಆಗಿರ್ಬೋದು, ಅನೇಕ ಗಣ್ಯ ವ್ಯಕ್ತಿಗಳು ತಾವೆಲ್ಲ ಇದ್ದೀರಿ. ಹೆಸರು ತಗೋದಕ್ಕೆ ಬಹಳಷ್ಟು ಸಮಯ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಿತ್ಯ ಕನ್ನಡ ಮಾತಾಡುವ, ಕನ್ನಡದ ಪ್ರೀತಿಯುಳ್ಳ, ಕನ್ನಡದ ಮನಸ್ಸುಳ್ಳ, ಯಾವತ್ತು ಕನ್ನಡಕ್ಕೆ ಕೈ ಎತ್ತು ನಿನ್ನ ಕಲ್ಪವೃಕ್ಷ ಅಂತಕ್ಕಂಥ ಹೃದಯ ಶ್ರೀಮಂತಿಕೆಯನ್ನು ಎದುರಿರ್ತಕ್ಕಂಥ ಅಫೀಸ್ಪೇಟದ ನನ್ನ ಕನ್ನಡದ ದೇವರುಗಳಿಗೆ ನಿಮ್ಮ ಸೇವಕನಾಗಿ ಅನಂತ ಶರಣಾರ್ಥಿಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಬಹಳ ಖುಷಿ ಆಯಿತು. ನಾನು ನೋಡಿದಾಗ ಇಲ್ಲಿ ಹೈದರಾಬಾದ್ ಬಂದಿನಿ ಅಂತ ಅನಿಸಲೇ ಇಲ್ಲ. ಇದು ಕನ್ನಡದ ಭಕ್ತಿ, ಇದು ಕನ್ನಡಿಗರ ಶಕ್ತಿ. ಬಹುಶಃ ನೀವು ಯಾವುದೇ ಇದ್ರೂ ಕೂಡ ತಂದೆ ತಾಯಿಯನ್ನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಹೈದರಾಬಾದ್ ಆಂಧ್ರದ ರಾಜ್ಯದಲ್ಲಿದ್ದರೂ ಕೂಡ ನಿತ್ಯ ಕನ್ನಡವನ್ನು ಪ್ರೀತಿ ಮಾಡ್ತಿರಲ್ಲ, ಈ ನಿಮ್ಮ ಪ್ರೀತಿಗೆ ಯಾವತ್ತೂ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತು ನಾನು ಭಾಳ ಹೆಮ್ಮೆಯಿಂದ ಇರಬೇಕು. ಕಲಿಸಿದ ಗುರುಗಳನ್ನು, ನಾವು ನಮಗೆ ಜನ್ಮ ಕೊಟ್ಟಂಥ ಈ ಭೂಮಿಯನ್ನು, ತಂದೆ ತಾಯಿಯನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ಬರು ರೇಷ್ಮೆ ಅಂಗಿ ಹಾಕೊಂಡಾರೆ, ಯಾರೋ ಒಬ್ಬರು
ರೇಷ್ಮೆ ಸೀರೆ ಉಟ್ಕೊಂಡಾರಂತ ಅವ್ರಿಗೆ ತಂದೆ ತಾಯಿ ಅನ್ನಕ್ಕೆ ಸಾಧ್ಯ ಇಲ್ಲ. ಬಡತನ ಇರಲಿ ಸಿರಿತನ ಇರಲಿ ನಮ್ಮನ್ನು ಹೊತ್ತು ಎತ್ತು ಬೆಳೆದು ಯಾರು ಬೆಳೆಸಿದಾರಲ್ಲ ಅವ್ರ ನಿಜವಾದ ತಂದೆ ತಾಯಿಗಳು. ಆ ನಿಟ್ಟಿನಲ್ಲಿ ಕನ್ನಡ ತಾಯಿ ಮಕ್ಕಳಾಗಿ ಹೈದರಾಬಾದ್ ಇದ್ದಿರಲ್ಲ, ಕನ್ನಡವನ್ನು ಪ್ರೀತಿಸ್ತಾ ಇದ್ದೀರಲ್ಲ, ಈ ನಿಮ್ಮ ಪ್ರೀತಿಗೆ ಒಬ್ಬ ಕನ್ನಡದ ಸೇವಕನಾಗಿ ಬಹಳ ಹೃದಯಪೂರ್ವಕ ನಿಮಗೆ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಾನು ಕನ್ನಡವನ್ನು ಉಳಿಸ್ಬೇಕು. ಬಹುಶಃ ವಿಶ್ವದ ರಾಜ ಅಂತಂದ್ರೆ ಬಹುಶಃ ಯಾವುದು ಭಾಷೆ ಅಲ್ಲ, ಅದು ನಮ್ಮ ಹೆಮ್ಮೆಯ ಕನ್ನಡ ಭಾಷೆ ಅಂತಕ್ಕಂಥ ಮಾತು ನಾವು ಬಹಳ ಹೆಮ್ಮೆ ತಿಳಿಬೇಕು. 2000 ವರ್ಷ ಅಧಿಕ 2000 ವರ್ಷಗಳ ಅಧಿಕ ಇರ್ತಕ್ಕಂಥ ಇತಿಹಾಸದ ಭಾಷೆ ಅಂದರೆ ಅದು ನಮ್ಮ ಕನ್ನಡದ ಭಾಷೆ. ನಮ್ಮ ದೇಶದಲ್ಲಿ 8 ಮಂದಿ ಜ್ಞಾನಪೀಠ ಪ್ರಶಸ್ತಿ ಪಡೆದಾರಂದ್ರೆ ಬೇರೆ ಯಾವುದು ರಾಜ್ಯ ಅಲ್ಲ, ಅದು ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದು ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕಾಗಿದೆ. ಎಲ್ಲ ಕಡೆನೂ ನಮ್ಮ ಕನ್ನಡಿಗರಿದ್ದಾರೆ. ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಎಲ್ಲ ಕಡೆ ಇದೆ. ಹೀಗಿರುವಾಗ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರಲಿ. ಇಲ್ಲಿ 100 ಜನರು ಸೇರಬೇಕು ಇಲ್ಲಿ ಇಂಥ ಕಾರ್ಯಕ್ರಮದಲ್ಲಿ. ನಮ್ಮ ಕನಸಿದೆ, ಮೊದಲು ನಾವು ಇಲ್ಲಿ ಕಾಲಿಡಬೇಕಾಗಿತ್ತು, ಇಲ್ಲಿಟ್ಟಾಗ ಗೊತ್ತಾಯಿತು ಎಲ್ಲ ಕನ್ನಡ ಮನಸ್ಸುಗಳಿದ್ದೀರಿ ನೀವು. ಈ ನಿಟ್ಟಿನಲ್ಲಿ ಒಳ್ಳೊಳ್ಳೆ ಕಲಾವಿದರು ನಮ್ಮಲ್ಲಿದ್ದಾರೆ, ಸೆಲೆಬ್ರಿಟಿಗಳನ್ನ ಕಳಿಸ್ಬೋದು, ಸಿನಿಮಾ ಸ್ಟಾರ್ಗಳನ್ನು ನಾವು ಕಳಿಸ್ಬೋದು, ಎಲ್ಲ ನಮ್ಮ ಜೊತೆಗಿದ್ದಾರೆ. ಆದರೆ ಇಲ್ಲಿ ನೋಡ್ತಕ್ಕಂಥ ಮನಸ್ಸು ಬೇಕಿಲ್ಲ. ಅದಕ್ಕಾಗಿ ನಾವು ಹಿಂದ ಮುಂದೆ ತುಳ್ತಾ ಇರ್ತೀವಿ. ಇಲ್ಲಿ ಬಂದಾಗ ಗೊತ್ತಾಯ್ತು ಇವತ್ತು 100 ಜನ ಇರ್ಬೋದು, 200 ಜನ ಇರ್ಬೋದು. ಬರ್ತಾ ಬರ್ತಾ ಇವತ್ತು 100 ಜನ ಆಫೀಸ್ ಪೇಟ್ನಲ್ಲಿ ಯಾರು ಬಂದ್ರು ಅಪ್ಕೊಂಡು ಕನ್ನಡ ಮಾತಾಡ್ತಾರೆ ಅಂತಕ್ಕಂಥ ಸಂದೇಶ ನೀವೆಲ್ಲ ಇಡೀ ರಾಜ್ಯಕ್ಕೆ ಕೊಡಬೇಕಾಗಿದೆ, ಗಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನ ಕನ್ನಡವನ್ನು ಉಳಿಸೋಣ. ಆದಷ್ಟು ಮಟ್ಟಿಗೆ ಕನ್ನಡ ಮಾತಾಡೋದು, ಕನ್ನಡ ಹಾಡನ್ನು ಹಾಡೋದು. ಇವತ್ತಿನ ದಿನ ನೋಡ್ರಿ ಎಂತಿಂಥ ಹಾಡುಗಳನ್ನು ಹಾಡ್ತಾ ಇದ್ದೀವಿ, ಎಂತಿಂಥ ಸಾಹಿತ್ಯಗಳನ್ನು ಬರಿತಾ ಇದ್ದಾರೆ. ಬಹಳ ವಿಷಾದನೀಯ ಸಂಗತಿ. ನಾವು ಇವತ್ತು ಕನ್ನಡದ ಭಾಷೆ ಆಡೋ ಜೊತೆಗೆ ಕನ್ನಡ ನುಡಿಗಳನ್ನು ಬೆಳೆಸ್ಬೇಕು. ಆವಾಗ ಆಡ್ತಾ ಇದ್ರು, ತಾಯಿ ಮೇಲೆ ಗೀತೆಯನ್ನು ಆಡ್ತಾ ಇದ್ದರು, ಗುರುವಿನ ಮೇಲೆ ಗೀತೆಯನ್ನು ಆಡ್ತಾ ಇದ್ದರು. ಇವತ್ತು ಯಾವ ಇಲ್ಲ. ಅಂತಿಪದ, ಶೋಭಾನ್ ಪದ ಅವೆಲ್ಲ ಇವತ್ತು ಮರೆ ಆಗ್ತಾ ಇವೆ. ಬರೇ ಸಿನಿಮಾ ಹಾಡುಗಳು, ಈ ಪಬ್ಬು ಗಿಬ್ಬು ಹಾಡೋದಕ್ಕಿಂತ ಸಾಹಿತ್ಯದಕ್ಕಿಂತ ಬರೀ ಅಬ್ಬರದ ಸಂಗೀತವೇ ಜಾಸ್ತಿ ಆಗಿದೆ. ಒಂದು ತಾಯಿಯನ್ನು ನಾವು ನೆನೆಸ್ಬೇಕಾದ್ರೆ ಒಬ್ಬ ತಾಯಿ ಕಳ್ಕೊಂಡಂಥ ವ್ಯಕ್ತಿ ಎಷ್ಟು ಮರುಕುಪಟ್ಟು ಆಡ್ತಾನಂದ್ರೆ ಒಂದು ನುಡಿ ನಾನು ನಿಮ್ಗೆ ಹೇಳ್ತೀನಿ. ನಿನ್ನ ಮುಖ ನೋಡುವ ಋಣ ನನಗಿಲ್ಲ, ನಿನ್ನ ಮುಖ ನೋಡುವ ಋಣ ನನಗಿಲ್ಲ, ನೀನೆಲ್ಲಿಗೆ ಹೋದೆ ಮರೆಯಲಾರೆ ತಾಯಿ, ಸಹಿಸಲಾರೆ ತಾಯಿ, ಮರೆಯಲಾರೆ ತಾಯಿ, ಸಹಿಸಲಾರೆ ತಾಯಿ. ಇದು ನೋವು ತಾಯಿಯನ್ನ ಯಾರು ಕಳ್ಕೊಂಡಿರ್ತಾರೆ ಅವರಿಗೆ ಮಾತ್ರ ಇಲ್ಲಿ ಉಂಟು. ತಾಯಿಯನ್ನ ಪ್ರೀತಿಸಬೇಕು, ತಂದೆ ತಾಯಿಯನ್ನ ಗೌರವಿಸಬೇಕು. ಇದು ಕನ್ನಡದ ಧರ್ಮ, ಇದು ಕನ್ನಡದ ಜಾತಿ, ಇದುವೇ ಕನ್ನಡದ ನೀತಿ ಅಂತಕ್ಕಂಥ ಮಾತು ನಿಮ್ಮಲ್ಲಿ ನಾನು ಹೇಳ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ನಿತ್ಯ ಕನ್ನಡ ಭಾಷೆಯನ್ನಾಡೋಣ, ಕನ್ನಡ ನುಡಿಯ ಹಾಡುಗಳನ್ನು ನಾವೆಲ್ಲ ಹಾಡೋಣ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಯಾಕಂದರೆ 9 ತಿಂಗಳ ಹೆತ್ತುವಂಥ ತಾಯಿಗೆ ಇಷ್ಟು ನಾವು ಗೌರವ ಕೊಡ್ತೀವಿ. 100 ವರ್ಷ ಇರ್ತಕ್ಕಂಥ ಮನೆತನಕ್ಕೆ ನಾವು ಇಷ್ಟು ಗೌರವ ಕೊಡ್ತೀವಿ ಅಂದ್ಮ್ಯಾಕೆ 2000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕನ್ನಡದ ಮನೆಗೆ ನಾವೆಷ್ಟು ಗೌರವ ಕೊಡಬೇಕು ನಾವೇ ಅರ್ಥ ಮಾಡ್ಕೋಬೇಕು. ನಿತ್ಯ ಕನ್ನಡವನ್ನು ಪ್ರೀತಿಸೋಣ, ಕನ್ನಡ ಮಾತಾಡೋಣ, ಕನ್ನಡಕ್ಕೆ ಯಾವತ್ತೂ ಸಿದ್ಧರಾಗಿರೋಣ. ಇವತ್ತೇನು ನೀವು ಹೈದರಾಬಾದ್ನಲ್ಲಿದ್ದೀರಿ, ನಿಮ್ಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತಕ್ಕಂಥ ಭರವಸೆ ನನ್ನ ಸೋದರ ಧರ್ಮೇಂದ್ರ ಪೂಜಾರಿ ಅವರು ನೀಡಿದ್ದಾರೆ. ನಾನು ಕೂಡ ಇಲ್ಲ ಅನೇಕ IAS ಆಫೀಸರ್ ಇದ್ದಾರೆ, IPS ಇದ್ದಾರೆ, KS ಇದ್ದಾರೆ, ಅವರೆಲ್ಲರೂ ನಮ್ಮ ಒಡನಾಡಿಗಳಿದ್ದಾರೆ. ಯಾವುದೇ ನಿಮ್ಮ ತೊಂದರೆಯಾದಾಗ ನಿಮ್ಮ ಕಷ್ಟವನ್ನು ನೋಡಿ ಯಾವತ್ತೂ ನಾವು ಅಲ್ಲಿ ಇರಲ್ಲ. ಅಪರಾತ್ರಿಯಲ್ಲಿ ಕೂಡ ಇವತ್ತು 300-400 ಕಿಲೋಮೀಟರ್ ಇದ್ರೂ ಕನ್ನಡದ ಪ್ರೀತಿಗೆ ಬಂದು ನಿಮ್ಮ ಸೇವೆ ಮಾಡೋದಕ್ಕೆ ನಾವು ಸದಾ ಸಿದ್ಧರಾಗಿದ್ದೀವಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಕನ್ನಡವನ್ನು ರಕ್ಷಣೆ ಮಾಡಬೇಕು, ಕನ್ನಡವನ್ನು ಉಳಿಸ್ಬೇಕು. ಇವತ್ತು ಹೈದರಾಬಾದ್ ಕೂಡ ನೀವು ಗೌರವ ಕೊಡಬೇಕು, ನಾನು ಕೂಡ ಕೊಡ್ತೀನಿ, ಪ್ರಶ್ನೆ ಇಲ್ಲ. ನಮಗೆ ಅನ್ನ ಹಾಕುತ್ತೆ, ಜೀವನ ನಮಗೆ ಕಲ್ಪಿಸ್ಕೊಡುತ್ತೆ ಅಂದಮೇಲೆ ಈ ಭೂಮಿಗೆ ನಾವು ಯಾವತ್ತೂ ತಲೆಬಾಗೋಣ. ಅದಕ್ಕಾಗಿ ಏನಾದರೂ ನಿಮ್ಮ ತೊಂದರೆಗಳಿದ್ರೆ ನಮ್ಮ ಸೋದರ ಆಗಿರ್ತಕ್ಕಂಥ ಧರ್ಮೇಂದ್ರಜಿ ಅವರಿಗೆ ಹಂಚ್ಕೊಳ್ಳಿ, ನಾವು ಕೂಡ ನಿಮ್ಮ ಜೊತೆಗೆ ಹುಟ್ಟಿದರೆ ಬೆಟ್ಟಿದರೆ
ಬಡಿ ಇದು ವಿಧಿಯೋಡಿಸುವ ಬಡಿ ಮಗುವಿದು ಜಟಕ ಬಡಿ ವಿಧಿ ಗುಡಿ ತೋರಿಸುವ ಬಡಿ ಹುಟ್ಟಿದರೆ ಕನ್ನಡ ಹುಟ್ಟಬೇಕು ಬಿಟ್ಟಿದರೆ ಕನ್ನಡ ಕಟ್ಟಬೇಕು ಕನ್ನಡದ ತಾಯಿಗೆ ಕಾಶ್ಮೀರ ಸುದ್ದಿ ನೋಡು ಜೋಗದ ಗುಂಡಿ ಮೈಗ ನಾನು ಹೋಗಿ ಹಾಡೋ ಅಜಂತ ಎಲ್ಲೋರ ಬಾಳಲ್ಲಿ ಒಮ್ಮೆ ನೋಡು ಬಾದಾಮಿ ಹೈಗೋಡೆಯ ಚಂದನ ತೂಕ ಮಾಡು ಕಲಿಯುಗೆ ಗೋಟಿ ಭಾಷೆ ಆಡೋಕೆ ಬಂದೆ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ಬಿಟ್ಟಿದರೆ ಇದು ಹೈದರಾಬಾದ್ ಕರ್ನಾಟಕ ಬಿಟ್ಟಿ ಇದು ಅಭಿಷೇಕ ಕನ್ನಡಿಗರ ಬಿಟ್ಟಿ ಅಂಬಾ ಭವಾನಿ ತಾಯಿಗೆ ಕನ್ನಡದ ದೇವರಿಗೆ ಕನ್ನಡ ಕನ್ನಡ ಹುಟ್ಟಿದರೆ ಬಟ್ಟಿದರೆ ಇದು ಹೊರನಾಡು ಇದು ಕನ್ನಡ ದೇವುಗಳ ಬಂಡಿ ಅನ್ನ ನಿಮ್ಮ ರೈತರಿಗೆ ದೇಶ ಕಾಯುವ ನಮ್ಮ ಯೋಧರಿಗೆ ಏನೇನು ಕಂಡ ಮೇಲು ಹೈದರಾಬಾದ್ ನನಗೆ ಮೇಲು ಕೈಲಾಸ ಕಂಡ ನನಗೆ ಕೈಲಾಸ ಯಾಕೆ ದಾಸರ ಕಂಡ ನನಗೆ ವೈಕುಂಠ ಯಾಕೆ ಮುಂದಿನ ನನ್ನ ಜನ್ಮ ನನ್ನಂತೆ ಬ್ರಹ್ಮ ಇಲ್ಲಿಯೇ ನಿಮ್ಮಲ್ಲಿಯೇ ಎಂದು ನಾನಿಲ್ಲಿಯೇ ಹುಟ್ಟಿದರೆ ಕನ್ನಡ ಬಿಟ್ಟಿದರೆ ಬಡಿ ಇದು ವಿಧಿಯೋಡಿಸುವ ಬಡಿ ಬಡಿ ವಿಧಿ ಗುರಿ ತೋರಿಸುವ ಬಡಿ ಕನ್ನಡ ಬೋಲೋ ಭಾರತ್ ಮಾತಾ ಕಿ ಕನ್ನಡ ಭುವನೇಶ್ವರಿಗೆ ಅನ್ನ ನೀಡುವ ನಮ್ಮ ರೈತನಿಗೆ ದೇಶ ಕಾಯುವ ನಮ್ಮ ಯೋಧರಿಗೆ ಹೈದರಾಬಾದ್ ಕನ್ನಡಿಗರಿಗೆ ಕನ್ನಡವೇ ಜಾತಿಯಾಗಲಿ ಕನ್ನಡವೇ ನಮ್ಮ ಧರ್ಮವಾಗಲಿ ಕನ್ನಡವೇ ನಮ್ಮ ದೇವರಾಗಲಿ ತನು ಕನ್ನಡವಾಗಲಿ ಮನ ಕನ್ನಡವಾಗಲಿ ನುಡಿ ಕನ್ನಡವಾಗಲಿ ಹೃದಯ ಕನ್ನಡವಾಗಲಿ ಭಾಷೆ ಕನ್ನಡವಾಗಲಿ ನಮ್ಮ ಆಸೆಗಳು ಕನ್ನಡವಾಗಲಿ
ಭಕ್ತಿ ಕನ್ನಡವಾಗಲಿ, ಶಕ್ತಿ ಕನ್ನಡವಾಗಲಿ, ಹೃದಯ ಕನ್ನಡವಾಗಲಿ, ನಮ್ಮ ನೂರಾರು ಆಸೆಗಳು, ಜೀವನಗಳು ನೂರಾರು ವರ್ಷ ಕನ್ನಡವಾಗಲಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಎನ್ನುತ್ತಾ ಸ್ವಾಭಿಮಾನದ ರಾಜ್ಯ. ಯಾಕಂದ್ರೆ ನಾವು ಎಲ್ಲಿದ್ರೂ ಕೂಡ ಅದು ನಮಗ ತಾಯಿನೇ. ಇವತ್ತು ನಾವು ಕರ್ನಾಟಕದಲ್ಲಿರ್ತೀವಿ, ಕನ್ನಡ ತಾಯಿ ಅಂತ ಹೇಳ್ತಾ ಇದ್ದೀವಿ. ನೀವೆಲ್ಲ ಇಲ್ಲಿ ಕನ್ನಡ ಪ್ರೀತಿಯನ್ನು ಇಟ್ಕೊಂಡು ಹೈದರಾಬಾದ್ ಒಂದು ಜಿಲ್ಲೆ ಆಂಧ್ರದ ರಾಜ್ಯದಲ್ಲಿದ್ದೀರಿ ಅಂದಮೇಲೆ ಆ ಪುಣ್ಯ ಭೂಮಿಗೆ ನಾನು ಕೂಡ ಶರಣಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ ಮಾತನ್ನು ಪ್ರಾರಂಭ ಮಾಡ್ತೇನೆ. ಅನ್ನ ಕೊಟ್ಟವ್ರನ್ನ, ಉಸಿರು ಕೊಟ್ಟವ್ರನ್ನ, ಪ್ರೀತಿ ತೋರಿಸಿದವ್ರನ್ನ ಯಾವತ್ತೂ ನಾವು ಮರಿಬೇಡ. ಆ ನಿಟ್ಟಿನಲ್ಲಿ ನಿಮ್ಮನ್ನೆಲ್ಲ ಈ ಆಂಧ್ರ ರಾಜ್ಯ ಹೈದರಾಬಾದ್ ನಿಮಗೆ ಬಹಳ ಸುಖಕರವಾಗಿ ಇಟ್ಟಿದೆಯಲ್ಲ, ಆ ಒಂದು ರಾಜ್ಯಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕ ಮತ್ತು ನಮ್ಮ ಆತ್ಮೀಯ ಸೋದರ ಧರ್ಮೇಂದ್ರ, ಕನ್ನಡದ ಧರ್ಮೇಂದ್ರ ಅಂತ ನಾವು ಹೇಳ್ತೀವಿ ಹೆಮ್ಮೆಯಿಂದ, ಕನ್ನಡಿಗರ ಕರ್ನಾಟಕ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಇವತ್ತು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ವಿಶೇಷವಾಗಿ ನಾವು ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಕಾರ್ಯಕ್ರಮ ಬೇರೆ ರಾಜ್ಯದಲ್ಲಿ ಮಾಡಬೇಕಂತ ನಮ್ಮ ಕಲ್ಪನೆ ಇತ್ತು. ಮಾಡಬೇಕಾದ್ರೆ ಅಲ್ಲಿಯವರ ಸಹಕಾರ ಬೇಕು, ಆ ರಾಜ್ಯದ ಹೃದಯವಂತಿಕೆ ಬೇಕು. ನಮ್ಮನ್ನು ಗೌರವಿಸಿ ಬರಮಾಡ್ಕೊಳ್ಬೇಕಾದ್ರೂ ಅಷ್ಟೇ ಹೃದಯ ಶ್ರೀಮಂತಿಕೆ ಬೇರೆ ರಾಜ್ಯ, ಬೇರೆ ಜಿಲ್ಲೆದಿರಬೇಕು. ಆ ನಿಟ್ಟಿನಲ್ಲಿ ನಾವು ಕೇಳಿದಾಗ ನಮ್ಮ ಸೋದರಾಗಿರ್ತಕ್ಕಂಥ ಧರ್ಮೇಂದ್ರಜಿಯವರು ನಮಗಿಲ್ಲಿ ಕಾರ್ಯಕ್ರಮ ಮಾಡ್ರಿ ಅಂದರು. ಅದಾದ ತಕ್ಷಣವೇ ಒಬ್ರಿಗೊಬ್ರು ಇಲ್ಲಿ ಬಂದಾಗ ಬಹಳ ಖುಷಿ ಆಯಿತು. ಇಲ್ಲಿ ಕನ್ನಡದ ಹೃದಯವಂತಿಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ನಾವು ಬಂದಾಗ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಗಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ, ಸರ್ ಗಡಿ ಭಾಗದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನಮಗೊಂದು ಸಹಕಾರ ನೀಡಬೇಕಂದ್ರೆ ಸಹಕಾರ ಎಲ್ಲ ಕಾರ್ಯಕ್ರಮ ಮಾಡಿ ತೋರಿಸಿ ಆಮೇಲೆ ನಾವು ಸಹಕಾರ ನೀಡ್ತೀವಿ ಅಂದರು. ಆ ಒಂದು ಸಹಕಾರದೊಂದಿಗೆ ನಾವು ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಪ್ರಥಮ ಪ್ರಯತ್ನ ಈ ನಿಟ್ಟಿನಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಶ್ರೀಗಳಿಗೆ ಶಿರಸಾಷ್ಟಾಂಗ ಶರಣಾರ್ಥಿಗಳನ್ನು ಸಲ್ಲಿಸಿ ವೇದಿಕೆ ಮೇಲಿರ್ತಕ್ಕಂಥ ನನ್ನ ಸೋದರ ಧರ್ಮೇಂದ್ರಜಿಯವರೇ, ಈ ಕಡೆ ಮೊನ್ನೆ ಮಹಾರಾಷ್ಟ್ರದಲ್ಲಿ ಅದ್ಭುತವಾಗಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ಒಂದು ಕಾರ್ಯಕ್ರಮಕ್ಕೆ ರೂವಾರಿ ಆಗಿರ್ತಕ್ಕಂಥ ನನ್ನ ಸೋದರ ಅಧ್ಯಕ್ಷರಾಗಿರ್ತಕ್ಕಂಥ ಕೇಶವಣ್ಣವರು, ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ಬಂದ ತಕ್ಷಣ ಲಕ್ಷ್ಮೀ ಪುತ್ರರು ಲಕ್ಷ್ಮಣ್ ಗೌಡ್ರು ಅಂತಂದ್ರೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಅವರು ವಯಸ್ಸು, ನಮ್ಗೆ ಕೊಡ್ತಕ್ಕಂಥ ಗೌರವ, ಆ ಪ್ರೀತಿ ಬಹುಶಃ ನಾವೆಲ್ಲೋ ಕಲಬುರ್ಗಿನೋ ರಾಯಚೂರಿನೋ ಯಾವುದೋ ಇಲ್ಲೇ ಯಾದಗಿರಿಯಲ್ಲಿ ಇರ್ತೀವಂತ ಅನಿಸ್ತು. ಅಷ್ಟು ವಯಸ್ಸಾದರೂ ಕೂಡ ಪ್ರತಿಯೊಬ್ಬರಿಗೂ ಪ್ರೀತಿಯಿಂದ ಬರಮಾಡಿಕೊಂಡು ತಮ್ಮ ರೂಮಲ್ಲೇ ನಮ್ಗೆ ದಾರಿ ಹಿಡಿದುಕೊಟ್ರು. ನೀವು ಇಲ್ಲೇ ರೆಸ್ಟ್ ಮಾಡಿ, ನೀವು ಇಲ್ಲೇ ಇರ್ರಿ, ಮುಖ ತೊಳ್ಕೊಳ್ರಿ ಅಂದರು. ಬಹುಶಃ ಈ ಹೃದಯ ಶ್ರೀಮಂತಿಕೆ ಬಂದಾಗ ಭಾಳ ಕಷ್ಟ. ಆ ನಿಟ್ಟಿನಲ್ಲಿ ವಿಶೇಷ ಒಂದು ಅತಿಥಿ ಸತ್ಕಾರ ಮಾಡಿದಂಥ ನಮ್ಮ ಲಕ್ಷ್ಮಣ್ ಅಣ್ಣವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಔರಂಗಾಬಾದ್ನಲ್ಲಿ ಅದ್ಭುತ ಕಾರ್ಯಕ್ರಮ ಮಾಡಿದ್ರು ನಮ್ಮ ಶ್ರೀನಿವಾಸ್ ಅವರು. ಯಾಕೆಂದ್ರೆ ನಮ್ಮ ಹಣ ಕಡಿಮೆ ಬಿತ್ತಂದ್ರೆ ಬಾಲಾಜಿ, ತಿರುಪತಿ, ಶ್ರೀನಿವಾಸ ನಾವು ನೆನೆಸ್ಕಲ್ಲ, ನಮ್ಮ ತೇಲಂಗಿ ಶ್ರೀನಿವಾಸರು ನೆನೆಸ್ತೀವಿ. ಅದ್ಭುತ ಕಾರ್ಯಕ್ರಮ ಮಾಡಿದ್ರಲ್ಲಿ ಅವಕಾಶವನ್ನು ಕೊಟ್ಟರು. ಅವರಿಗೂ ಕೂಡ ನನ್ನ ಸೋದರಿಗೆ ಧನ್ಯವಾದಗಳನ್ನು ಸಲ್ಲಿಸಿ, ತಮ್ಮ ಹೆಸರು ಕೂಡ ಲಕ್ಷ್ಮಣ ಸರ್ ಅಲ್ಲ ಸರ್, ಸಗರ್ ಅಲ್ರಿ, ಲಕ್ಷ್ಮಣ್ ಸಗರ್ ಸರ್ ಆಗಿರ್ಬೋದು, ನಮ್ಮ ಬಸವರಾಜ್ ಸರ್ ಆಗಿರ್ಬೋದು, ಈ ಕಡೆ ಧನರಾಜ್ ಅಣ್ಣವರಾಗಿರ್ಬೋದು. ಶರಣಾರ್ಥಿ ಕನ್ನಡಿಗರ ಪತ್ರಿಕೆಯ ಸಂಪಾದಕ ನಾನು ಆಗಬೇಕಾದ್ರೆ ಬಹುಶಃ ಚಂದ್ರಕಾಂತ್ ಸರ್ದ ಒಂದು ಪ್ರೀತಿ ವಿಶ್ವಾಸ ಯಾವತ್ತೂ ನಾನು ಮರೆಯಲ್ಲ. ಇವತ್ತು 8 ಜಿಲ್ಲೆಯಲ್ಲಿ ಮೀಡಿಯಾ ಲಿಸ್ಟ್ನಲ್ಲಿ ನನ್ನ ಪತ್ರಿಕೆ ಇದೆ ಅಂದರೆ ಕಾರಣ ಮೊದಲು ಅಮೃತ ಹಸ್ತವನ್ನು ಪ್ರಾರಂಭ ಮಾಡಿದರು ಚಂದ್ರಕಾಂತ್ ಸರ್. ವಿಶೇಷವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸಿ, ವೇದಿಕೆ ಮೇಲಿರ್ತಕ್ಕಂಥ ನನ್ನ ಅವಧೂತರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಕಲಾ ತಂಡಕ್ಕೆ ನಮ್ಮ ಶರಣು ದೇಸಾಯಿ ಅವರಾಗಿರ್ಬೋದು, RK ಬಾಲು ಆಗಿರ್ಬೋದು, ಬಸವರಾಜ್ ಆಗಿರ್ಬೋದು, ಶಿಲ್ಪ ಆಗಿರ್ಬೋದು, ಧ್ವನಿವರ್ಧಕದ ಎಲ್ಲ ನನ್ನ ಕಲಾವಿದರಿಗೆ, ಜೊತೆಗೆ ಅನೇಕ ಗಣ್ಯರು ತಾವೆಲ್ಲ ಇಲ್ಲಿ ಮಾಲಾರ್ಪಣೆಯನ್ನು ಮಾಡಿದರು. ಬಹುಶಃ ನಮ್ಮ ಲೋಕೇಶ್ ಸರ್ ಆಗಿರ್ಬೋದು, ಶಿವಪ್ರಸಾದ್ ಸರ್ ಆಗಿರ್ಬೋದು, ಅನೇಕ ಗಣ್ಯ ವ್ಯಕ್ತಿಗಳು ತಾವೆಲ್ಲ ಇದ್ದೀವಿ. ಹೆಸರು ತಗೋದಕ್ಕೆ ಬಹಳಷ್ಟು ಸಮಯ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಿತ್ಯ ಕನ್ನಡ ಮಾತಾಡುವ, ಕನ್ನಡದ ಪ್ರೀತಿಯುಳ್ಳ, ಕನ್ನಡದ ಮನಸ್ಸುಳ್ಳ, ಯಾವತ್ತು ಕನ್ನಡಕ್ಕೆ ಕೈ ಎತ್ತು ನಿನ್ನ ಕಲ್ಪವೃಕ್ಷ ಅಂತಕ್ಕಂಥ ಹೃದಯ ಶ್ರೀಮಂತಿಕೆಯನ್ನು ಎದುರಿರ್ತಕ್ಕಂಥ ಅಫೀಸ್ಪೇಟದ ನನ್ನ ಕನ್ನಡದ ದೇವರುಗಳಿಗೆ ನಿಮ್ಮ ಸೇವಕನಾಗಿ ಅನಂತ ಶರಣಾರ್ಥಿಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಬಹಳ ಖುಷಿ ಆಯಿತು. ನಾನು ನೋಡಿದಾಗ ಇಲ್ಲಿ ಹೈದರಾಬಾದ್ ಬಂದಿನಿ ಅಂತ ಅನಿಸಲೇ ಇಲ್ಲ.
ಇದು ಕನ್ನಡದ ಭಕ್ತಿ, ಇದು ಕನ್ನಡಿಗರ ಶಕ್ತಿ. ಬಹುಶಃ ನೀವು ಯಾವುದೇ ಇದನ್ನು ಕೂಡ ತಂದೆ ತಾಯಿಯನ್ನ ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಹೈದರಾಬಾದ್ ಆಂಧ್ರದ ರಾಜ್ಯದಲ್ಲಿದ್ದರೂ ಕೂಡ ನಿತ್ಯ ಕನ್ನಡವನ್ನು ಪ್ರೀತಿ ಮಾಡ್ತಿರಲ್ಲ. ಈ ನಿಮ್ಮ ಪ್ರೀತಿಗೆ ಯಾವತ್ತೂ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತು ನಾನು ಭಾಳ ಹೆಮ್ಮೆಯಿಂದ ಹೇಳ್ಬೇಕು. ಕಲಿಸಿದ ಗುರುಗಳನ್ನು, ನಾವು ನಮಗೆ ಜನ್ಮ ಕೊಟ್ಟಂಥ ಈ ಭೂಮಿಯನ್ನು, ತಂದೆ ತಾಯಿಯನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ಬರು ರೇಷ್ಮೆ ಅಂಗಿ ಹಾಕೊಂಡಾರೆ, ಯಾರೋ ಒಬ್ಬರು ರೇಷ್ಮೆ ಸೀರೆ ಉಟ್ಕೊಂಡಾರೆ ಅಂತ ಅವ್ರಿಗೆ ತಂದೆ ತಾಯಿ ಅನ್ನಕ್ಕೆ ಸಾಧ್ಯ ಇಲ್ಲ. ಬಡತನ ಇರಲಿ, ಸಿರಿತನ ಇರಲಿ, ನಮ್ಮನ್ನು ಹೊತ್ತು ಎತ್ತು ಬೆಳೆದು ಯಾರು ಬೆಳೆಸಿದಾರಲ್ಲ ಅವ್ರ ನಿಜವಾದ ತಂದೆ ತಾಯಿಗಳು. ಆ ನಿಟ್ಟಿನಲ್ಲಿ ಕನ್ನಡ ತಾಯಿ ಮಕ್ಕಳಾಗಿ ಹೈದರಾಬಾದ್ ಇದ್ದಿರಲ್ಲ, ಕನ್ನಡವನ್ನು ಪ್ರೀತಿಸ್ತಾ ಇದ್ದೀರಲ್ಲ, ಈ ನಿಮ್ಮ ಪ್ರೀತಿಗೆ ಒಬ್ಬ ಕನ್ನಡದ ಸೇವಕನಾಗಿ ಬಹಳ ಹೃದಯಪೂರ್ವಕ ನಿಮಗೆ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಾನು ಕನ್ನಡವನ್ನು ಉಳಿಸ್ಬೇಕು. ಬಹುಶಃ ವಿಶ್ವದ ರಾಜ ಅಂತಂದ್ರೆ ಬಹುಶಃ ಯಾವುದು ಭಾಷೆ ಅಲ್ಲ, ಅದು ನಮ್ಮ ಹೆಮ್ಮೆಯ ಕನ್ನಡ ಭಾಷೆ ಅಂತಕ್ಕಂಥ ಮಾತು ನಾವು ಬಹಳ ಹೆಮ್ಮೆ ತಿಳಿಬೇಕು. 2000 ವರ್ಷ ಅಧಿಕ 2000 ವರ್ಷಗಳ ಅಧಿಕ ಇರ್ತಕ್ಕಂಥ ಇತಿಹಾಸದ ಭಾಷೆ ಅಂದರೆ ಅದು ನಮ್ಮ ಕನ್ನಡದ ಭಾಷೆ. ನಮ್ಮ ದೇಶದಲ್ಲಿ 8 ಮಂದಿ ಜ್ಞಾನಪೀಠ ಪ್ರಶಸ್ತಿ ಪಡೆದಾರಂದ್ರೆ ಬೇರೆ ಯಾವುದು ರಾಜ್ಯ ಅಲ್ಲ, ಅದು ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದು ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕಾಗಿದೆ. ಎಲ್ಲ ಕಡೆನೂ ನಮ್ಮ ಕನ್ನಡಿಗರಿದ್ದಾರೆ. ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಎಲ್ಲ ಕಡೆ ಇದೆ. ಹೀಗಿರುವಾಗ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರಲಿ. ಇಲ್ಲಿ 100 ಜನರು ಸೇರಬೇಕು ಇಲ್ಲಿ ಇಂಥ ಕಾರ್ಯಕ್ರಮದಲ್ಲಿ. ನಮ್ಮ ಕನಸಿದೆ. ಮೊದಲು ನಾವು ಇಲ್ಲಿ ಕಾಲಿಡಬೇಕಾಗಿತ್ತು, ಇಲ್ಲಿಟ್ಟ ಗೊತ್ತಾಯಿತು ಎಲ್ಲ ಕನ್ನಡ ಮನಸ್ಸುಗಳಿದ್ದೀರಿ ನೀವು. ಈ ನಿಟ್ಟಿನಲ್ಲಿ ಒಳ್ಳೊಳ್ಳೆ ಕಲಾವಿದರು ನಮ್ಮಲ್ಲಿದ್ದಾರೆ. ಸೆಲೆಬ್ರಿಟಿಗಳನ್ನು ಕಳಿಸ್ಬೋದು, ಸಿನಿಮಾ ಸ್ಟಾರ್ಗಳನ್ನು ನಾವು ಕಳಿಸ್ಬೋದು, ಎಲ್ಲ ನಮ್ಮ ಜೊತೆಗಿದ್ದಾರೆ. ಆದರೆ ಇಲ್ಲಿ ನೋಡ್ತಕ್ಕಂಥ ಮನಸ್ಸು ಬೇಕಿಲ್ಲ. ಅದಕ್ಕಾಗಿ ನಾವು ಹಿಂದ ಮುಂದೆ ತುಳ್ತಾ ಇರ್ತೀವಿ. ಇಲ್ಲಿ ಬಂದಾಗ ಗೊತ್ತಾಯ್ತು ಇವತ್ತು 100 ಜನ ಇರ್ಬೋದು, 200 ಜನ ಇರ್ಬೋದು. ಬರ್ತಾ ಬರ್ತಾ ಇವತ್ತು 100 ಜನ ಆಫೀಸ್ ಪೇಟ್ನಲ್ಲಿ ಯಾರು ಬಂದ್ರು ಅಪ್ಕೊಂಡು ಕನ್ನಡ ಮಾತಾಡ್ತಾರೆ ಅಂತಕ್ಕಂಥ ಸಂದೇಶ ನೀವೆಲ್ಲ ಇಡೀ ರಾಜ್ಯಕ್ಕೆ ಕೊಡಬೇಕಾಗಿದೆ. ಗಡಿ ಅಭಿವೃದ್ಧಿ ಪ್ರಾಧಿಕಾರ ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನ ಕನ್ನಡವನ್ನು ಉಳಿಸೋಣ. ಆದಷ್ಟು ಮಟ್ಟಿಗೆ ಕನ್ನಡ ಮಾತಾಡೋದು, ಕನ್ನಡ ಹಾಡನ್ನು ಹಾಡೋದು. ಇವತ್ತಿನ ದಿನ ನೋಡ್ರಿ ಎಂತಿಂಥ ಹಾಡುಗಳನ್ನು ಹಾಡ್ತಾ ಇದ್ದೀವಿ, ಎಂತಿಂಥ ಸಾಹಿತ್ಯಗಳನ್ನು ಬರಿತಾ ಇದ್ದಾರೆ. ಬಹಳ ವಿಷಾದನೀಯ ಸಂಗತಿ. ನಾವು ಇವತ್ತು ಕನ್ನಡದ ಭಾಷೆ ಆಡೋ ಜೊತೆಗೆ ಕನ್ನಡ ನುಡಿಗಳನ್ನು ಬೆಳೆಸ್ಬೇಕು. ಆವಾಗ ಆಡ್ತಾ ಇದ್ರು, ತಾಯಿ ಮೇಲೆ ಗೀತೆಯನ್ನು ಆಡ್ತಾ ಇದ್ದರು, ಗುರುವಿನ ಮೇಲೆ ಗೀತೆಯನ್ನು ಆಡ್ತಾ ಇದ್ದರು. ಇವತ್ತು ಯಾವ ಇಲ್ಲ. ಅಂತಿಪದ, ಶೋಭಾನ್ ಪದ ಅವೆಲ್ಲ ಇವತ್ತು ಮರೆ ಆಗ್ತಾ ಇವೆ. ಬರೇ ಸಿನಿಮಾ ಹಾಡುಗಳು, ಪಬ್ಬು ಗಿಬ್ಬು ಹಾಡೋದಕ್ಕಿಂತ ಸಾಹಿತ್ಯದಕ್ಕಿಂತ ಬರೀ ಅಬ್ಬರದ ಸಂಗೀತವೇ ಜಾಸ್ತಿ ಆಗಿದೆ. ಒಂದು ತಾಯಿಯನ್ನು ನಾವು ನೆನೆಸ್ಬೇಕಾದ್ರೆ ಒಬ್ಬ ತಾಯಿ ಕಳ್ಕೊಂಡಂಥ ವ್ಯಕ್ತಿ ಎಷ್ಟು ಮರುಕುಪಟ್ಟು ಆಡ್ತಾನಂದ್ರೆ ಒಂದು ನುಡಿ ನಾನು ನಿಮ್ಗೆ ಹೇಳ್ತೀನಿ. ನಿನ್ನ ಮುಖ ನೋಡುವ ಋಣ ನನಗಿಲ್ಲ, ನಿನ್ನ ಮುಖ ನೋಡುವ ಋಣ ನನಗಿಲ್ಲ, ನೀನೆಲ್ಲಿಗೆ ಹೋದೆ ಮರೆಯಲಾರೆ ತಾಯಿ, ಸಹಿಸಲಾರೆ ತಾಯಿ, ಮರೆಯಲಾರೆ ತಾಯಿ, ಸಹಿಸಲಾರೆ ತಾಯಿ. ಇದು ನೋವು ತಾಯಿಯನ್ನ ಯಾರು ಕಳ್ಕೊಂಡಿರ್ತಾರೆ ಅವರಿಗೆ ಮಾತ್ರ ಇಲ್ಲಿ ಉಂಟು. ತಾಯಿಯನ್ನ ಪ್ರೀತಿಸಬೇಕು, ತಂದೆ ತಾಯಿಯನ್ನ ಗೌರವಿಸಬೇಕು. ಇದು ಕನ್ನಡದ ಧರ್ಮ, ಇದು ಕನ್ನಡದ ಜಾತಿ, ಇದುವೇ ಕನ್ನಡದ ನೀತಿ ಅಂತಕ್ಕಂಥ ಮಾತು ನಿಮ್ಮಲ್ಲಿ ನಾನು ಹೇಳ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ನಿತ್ಯ ಕನ್ನಡ ಭಾಷೆಯನ್ನಾಡೋಣ, ಕನ್ನಡ ನುಡಿಯ ಹಾಡುಗಳನ್ನು ನಾವೆಲ್ಲ ಹಾಡೋಣ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಯಾಕಂದರೆ 9 ತಿಂಗಳ ಹೆತ್ತುವಂಥ ತಾಯಿಗೆ ಇಷ್ಟು ನಾವು ಗೌರವ ಕೊಡ್ತೀವಿ. 100 ವರ್ಷ ಇರ್ತಕ್ಕಂಥ ಮನೆತನಕ್ಕೆ ನಾವು ಇಷ್ಟು ಗೌರವ ಕೊಡ್ತೀವಿ ಅಂದ್ಮ್ಯಾಕೆ 2000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕನ್ನಡದ ಮನೆಗೆ ನಾವೆಷ್ಟು ಗೌರವ ಕೊಡಬೇಕು ನಾವೇ ಅರ್ಥ ಮಾಡ್ಕೋಬೇಕು. ನಿತ್ಯ ಕನ್ನಡವನ್ನು ಪ್ರೀತಿಸೋಣ, ಕನ್ನಡ ಮಾತಾಡೋಣ, ಕನ್ನಡಕ್ಕೆ ಯಾವತ್ತೂ ಸಿದ್ಧರಾಗಿರೋಣ. ಇವತ್ತೇನು ನೀವು ಹೈದರಾಬಾದ್ನಲ್ಲಿದ್ದೀರಿ, ನಿಮ್ಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತಕ್ಕಂಥ ಭರವಸೆ ನನ್ನ ಸೋದರ ಧರ್ಮೇಂದ್ರ ಪೂಜಾರಿ ಅವರು ನೀಡಿದ್ದಾರೆ. ನಾನು ಕೂಡ ಇಲ್ಲ ಅನೇಕ IAS ಆಫೀಸರ್ ಇದ್ದಾರೆ, IPS ಇದ್ದಾರೆ, KS ಇದ್ದಾರೆ, ಅವರೆಲ್ಲರೂ ನಮ್ಮ ಒಡನಾಡಿಗಳಿದ್ದಾರೆ. ಯಾವುದೇ ನಿಮ್ಮ ತೊಂದರೆಯಾದಾಗ ನಿಮ್ಮ ಕಷ್ಟವನ್ನು ನೋಡಿ ಯಾವತ್ತೂ ನಾವು ಅಲ್ಲಿರಲ್ಲ. ಅಪರಾತ್ರಿಯಲ್ಲಿ ಕೂಡ ಇವತ್ತು 300-400 ಕಿಲೋಮೀಟರ್ ಇದ್ರೂ ಕನ್ನಡದ ಪ್ರೀತಿಗೆ ಬಂದು ನಿಮ್ಮ ಸೇವೆ ಮಾಡೋದಕ್ಕೆ ನಾವು ಸದಾ ಸಿದ್ಧರಾಗಿದ್ದೀವಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಕನ್ನಡವನ್ನು ರಕ್ಷಣೆ ಮಾಡಬೇಕು, ಕನ್ನಡವನ್ನು ಉಳಿಸ್ಬೇಕು. ಇವತ್ತು ಹೈದರಾಬಾದ್ ಕೂಡ ನೀವು ಗೌರವ ಕೊಡಬೇಕು, ನಾನು ಕೂಡ ಕೊಡ್ತೀನಿ, ಪ್ರಶ್ನೆ ಇಲ್ಲ. ನಮಗೆ ಅನ್ನ ಹಾಕುತ್ತೆ, ಜೀವನ ನಮಗೆ ಕಲ್ಪಿಸ್ಕೊಡುತ್ತೆ ಅನ್ನೋಕ್ಕೆ ಈ ಭೂಮಿಗೆ ನಾವು ಯಾವತ್ತೂ ತಲೆಬಾಗೋಣ.
ಅದಕ್ಕಾಗಿ ಏನಾದರೂ ನಿಮ್ಮ ತೊಂದರೆಗಳಿದ್ರೆ ನಮ್ಮ ಸೋದರ ಆಗಿರ್ತಕ್ಕಂಥ ಧರ್ಮೇಂದ್ರಜಿ ಅವರಿಗೆ ಹಂಚ್ಕೊಳ್ಳಿ. ನಾವು ಕೂಡ ನಿಮ್ಮ ಜೊತೆಗೆ ಇರ್ತೇವೆ. ಹುಟ್ಟಿದರೆ ಇದು ವಿಧಿಯೋಡಿಸುವ ಬಣ್ಮಡಿ ಮಗುವಿದು ಜಟಕ ಬಣ್ಮಡಿ ವಿಧಿ ಗುಡಿ ತೋರಿಸುವ ಬಣ್ಮಡಿ. ಹುಟ್ಟಿದರೆ ನಡನಾಡಬೇಕು ಬಿಟ್ಟಿದರೆ ನಡಬಣ್ಣ ಬೆಟ್ಟಬೇಕು ಕನ್ನಡದ ತಾಯಿಗೆ ಕಾಶ್ಮೀರ ಸುದ್ದಿ ನೋಡು ಜೋಗದ ಕುಂಡಿ ಮೈಗ ನಾನು ಹೋಗಿ ಹಾಡೋದು ಅಜಂತ ಎಲ್ಲೋರಲ್ಲಿ ಒಮ್ಮೆ ನೋಡು ಬಾದಾಮಿ ಹೈಗೋಡೆಯ ಚಂದನ ತೂಕ ಮಾಡು ಕಲಿಯುಗೆ ಗೋಟಿ ಭಾಷೆ ಆಡೋಕೆ ಬಂದೆ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಇದು ಹೈದರಾಬಾದ್ ಕರ್ನಾಟಕ ಬಡ್ಡಿ ಜಟಕ ಬಡ್ಡಿ ಇದು ಅಭಿಷೇಕ ಕನ್ನಡಿಗರ ಬಡ್ಡಿ. ಅಂಬಾ ಭವಾನಿ ತಾಯಿಗೆ ಕನ್ನಡದ ದೇವರಿಗೆ ಕನ್ನಡ ಕನ್ನಡ. ಹುಟ್ಟಿದರೆ ಬಟ್ಟಿದರೆ ಇದು ಹೊರನಾಡು ಕನ್ನಡ ಬಡಿ ಇದು ಕನ್ನಡ ದೇವುಗಳ ಬಡಿ. ಅಲ್ಲ ನಿಮ್ಮ ರೈತರಿಗೆ ದೇಶ ಕಾಯುವ ನಮ್ಮ ಯೋಧರಿಗೆ ಏನೇನು ಕಂಡ ಮೇಲು ಹೈದರಾಬಾದ್ ನನಗೆ ಮೇಲು. ಕೈಲಾಸ ಕಂಡ ನನಗೆ ಕೈಲಾಸ ಯಾಕೆ ದಾಸರ ಕಂಡ ನನಗೆ ವೈಕುಂಠ ಯಾಕೆ. ಮುಂದಿನ ನನ್ನ ಜನ್ಮ ನನ್ನಂತೆ ಬ್ರಹ್ಮ ಇಲ್ಲಿಯೇ ನಿಮ್ಮಲ್ಲಿಯೇ ಎಂದು ನಾನಿಲ್ಲಿಯೇ. ಹುಟ್ಟಿದರೆ ಬೆಟ್ಟಿದರೆ ಬಡಿ ಇದು ವಿಧಿಯೋಡಿಸುವ ಬಡಿ ಬಡಿ ವಿಧಿ ಗುರಿ ತೋರಿಸುವ ಬಡಿ. ಕನ್ನಡವನ್ನು
ಕನ್ನಡದ ಮಾತು ಚಲ, ಕನ್ನಡದ ನೆಲ ಚಲ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚಲ, ಕನ್ನಡದ ನೆಲ ಚಲ, ಕನ್ನಡಿಗರ ಮನಸ್ಸು ಚಿನ್ನ. ಭೂಮಿಯಲ್ಲಿ ನನ್ನ ಜನ್ಮ ಪಡೆದಿದ್ದೆ ಪುಣ್ಯ, ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚಲ, ಕನ್ನಡದ ನೆಲ ಚಲ, ಕನ್ನಡಿಗರ ಮನಸ್ಸು ಚಿನ್ನ. ಹೈದರಾಬಾದ್ ಕನ್ನಡಿಗರಿಗೆ ಮಣ್ಣಿನ ಜನಸೇವೆಗೆ ದಿನವೆಲ್ಲ ಬೀಸಲಿ ಭಾಗ್ಯ. ನೊಂದೋರನ್ನು ಸಂಭಾಯಿಸುವ ದಾರಿನ ಹಿಡಿದವ ಯೋಗ್ಯ. ಸೌಂದರ್ಯ ಎಲ್ಲಿದೆ, ಸೌಕರ್ಯ ಎಲ್ಲಿದೆ, ಔದಾರ್ಯ ತುಂಬಿದೆ ನಾಡು. ಈ ನಾಡ ದೇವಿಯ ಆರಾಧನೆ ನನ್ನ ಈ ಪ್ರೀತಿ ಹಾಡು. ಕನ್ನಡದ ಮಾತು ಚಲ, ಕನ್ನಡದ ನೆಲ ಚಲ, ಹೈದರಾಬಾದ್ ಕನ್ನಡಿಗರ ಮನಸ್ಸೇ ಚಿನ್ನ. ಎಷ್ಟ ತಂದೆ ತಾಯಿಗಳಿಗೆ, ಕಲಿಸಿದ ಗುರುಗಳಿಗೆ, ನಾವು ಹುಟ್ಟಿದ ನೆಲಕ್ಕೆ ಒಂದೇ ಗಾಳಿ, ಒಂದೇ ಭೂಮಿ, ನಾವಣ್ಣ ತಮ್ಮಂದಿರಲ್ಲ. ಹತ್ತಾರು ಕೈ ಒಂದಾದರೆ ನಮ್ಮಂದಿಗೆಲ್ಲರೇ ಇಲ್ಲ. ನಾನೆಂದು ನಿನ್ನವ, ನಿನ್ನಿಂದ ಜಗವ ಬೇಕೆಂದು ನಿಮ್ಮ ಅಭಿಮಾನ. ನಿಮ್ಮ ಆಶೀರ್ವಾದದ ಬಲದಿಂದ ನಾ ಪಡೆದೆ ಡಾಕ್ಟರೇಟ್ ಸ್ಥಾನ. ಕನ್ನಡದ ಮಾತು ಚಲ, ಕನ್ನಡದ ನೆಲ ಚಲ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭೂಮಿಯಲ್ಲಿ ನನ್ನ ಜನ್ಮ ಪಡೆದಿದ್ದೆ ಪುಣ್ಯ. ಕೃಷ್ಣ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚಲ, ಕನ್ನಡದ ನೆಲ ಚಲ, ಕನ್ನಡಿಗರ ಮನಸ್ಸು ಚಿನ್ನ. ಜೈ ಕನ್ನಡ ಭುವನೇಶ್ವರಿ. ಎಲ್ಲ ಕನ್ನಡದ ದೇವರುಗಳಿಗೆ ಶರಣಾರ್ಥಿ. ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ. ನಮಸ್ಕಾರ. ಕನ್ನಡದ ಮಾತು ಚಲ, ಕನ್ನಡದ ನೆಲ ಚಲ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚಲ, ಕನ್ನಡದ ನೆಲ ಚಲ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚಲ, ಕನ್ನಡದ ನೆಲ ಚಲ, ಕನ್ನಡಿಗರ ಮನಸ್ಸು ಚಿನ್ನ.
ಆರು ಕೈ ಒಂದಾದರೆ ನಮ್ಮನ್ನೇ ಗೆಲ್ಲರೆ ಇಲ್ಲ ನಾನೆಂದು ನಿಮ್ಮವ ನಿಮ್ಮಿಂದ ಗೆಲ್ಲವ ಬೇಕೆಂದು ನಿಮ್ಮ ಅಭಿಮಾನ ನಿಮ್ಮ ಆಶೀರ್ವಾದದ ಬಲದಿಂದ ನಾ ಪಡೆದೆ ಡಾಕ್ಟರ್ ಸ್ಥಾನ ಹೇ 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 ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ ಇಂಥ ಭುವಿಯಲ್ಲಿ ನನ್ನ ಜನುಮ ಪಡೆದಿದ್ದೆ ಪುಣ್ಯ ಕೃಷ್ಣ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ ಹೇ 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 ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗಳ ಮನಸ್ಸು ಚಿನ್ನ ಜೈ ಕನ್ನಡ ಭುವನೇಶ್ವರಿ. ಎಲ್ಲ ಕನ್ನಡದ ದೇವರುಗಳಿಗೆ ಶರಣಾರ್ಥಿ. ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ. ನಮಸ್ಕಾರ.